ಹಾಗಿದ್ರೆ ಸೌಜನ್ಯ ಅತ್ಯಾಚಾರ ಆರೋಪಿ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನ್? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ ಅವತ್ತು ಆ ಜಾಗದಲ್ಲಿ ಇದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ನೋಡಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆಯ ಉತ್ತರ ಏನ್? ಬನ್ನಿ ನೋಡಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿದಂತ ಸಂತೋಷ್ ರಾವ್, ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ. ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು, ಅನಂತರ ಖುಲಾಸೆ ಆಯ್ತು. ಈಗ ಈತನನ್ನ ಆ ದಿನ ಇವ್ರು ನೋಡಿದ್ರ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ಫೋಟೋವನ್ನ ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಆರೋಪ ಇರೋದು ಈತನ ಮೇಲೆ. ಈತನ ಅಂತ ಹೇಳಿ ತೋರಿಸ್ತೀನಿ ನಾನು. ಅಮ್ಮ, ಈ ಫೋಟೋದಿಲ್ಲಿರುವಂತ ವ್ಯಕ್ತಿ ಏನಾದ್ರೂ ಅವತ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಇದ್ನಾ? ಇಲ್ಲ ಸರ್, ನಾವು ನೋಡೇ ಇಲ್ಲ ಈ ವ್ಯಕ್ತಿನ. ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ, ಯಾರು ಬರ್ತಾರೇನೋ ಅಂತ ಕಾಯ್ತಾ ಇದ್ರು ಕೂಡ ಈ ವ್ಯಕ್ತಿ ನಮ್ಗೆ ಕಾಣ್ಲಿಲ್ಲ ಅಲ್ಲೆಲ್ಲುವೆ. ನೀವು ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡೇ ಇಲ್ಲ? ಇಲ್ಲ, ನಾವು ನೋಡೇ ಇಲ್ಲ. ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ, ಅಲ್ಲೂ ನೋಡಿಲ್ಲ ನಾವು. ಈ ವ್ಯಕ್ತಿನೇ ನೋಡಿಲ್ಲ. ಈ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ? ಅದು ನನಗೆ ಗೊತ್ತಿಲ್ಲ, ಬಟ್ ನಾವು ಕಣ್ಣಾರೆ ನೋಡಿದ್ದು ಅಷ್ಟೇ. ಅದು ಮರ್ಡರ್ ಆಗಿರೋದೆ ಅಂತಾನು ಗೊತ್ತಿಲ್ಲ ನಮ್ಗೆ, ರೇಪ್ ಆಗಿದೆ ಅಂತಾನು ಗೊತ್ತಿಲ್ಲ ನಮ್ಗೆ. ನನಗ್ ಗೊತ್ತಾಗಿದ್ದು ತೊದ್ಲ ಯಾವತ್ತು ನಮಗೆ ನನ್ನ ಕಣ್ಣಿಗೆ ಒಂದ್ ದಿವಸ ಬಿದ್ದ, ಆವಾಗ ಇದೆಲ್ಲ ಧರ್ಮಸ್ಥಳದಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂದಾಗ ಇದೇ ಹುಡುಗಿ ಅಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸಿದಾಗ ನನಗೆ 100% ಡೌಟ್ ಕ್ಲಿಯರ್ ಆಯ್ತು. ನೋಡಿ, ಇದೇ ಸಂತೋಷ್ ರಾವ್, ಈತನನ್ನ ಹಾಗಿದ್ರೆ ಸೌಜನ್ಯ ಅತ್ಯಾಚಾರ ಆರೋಪಿ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನ್? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ ಅವತ್ತು ಆ ಜಾಗದಲ್ಲಿ ಇದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ನೋಡಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆಯ ಉತ್ತರ ಏನ್? ಬನ್ನಿ ನೋಡಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿದಂತ ಸಂತೋಷ್ ರಾವ್, ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ. ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು, ಅನಂತರ ಖುಲಾಸೆ ಆಯ್ತು. ಈಗ ಈತನನ್ನ ಆ ದಿನ ಇವ್ರು ನೋಡಿದ್ರ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ಫೋಟೋವನ್ನ ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಆರೋಪ ಇರೋದು ಈತನ ಮೇಲೆ. ಈತನ ಅಂತ ಹೇಳಿ ತೋರಿಸ್ತೀನಿ ನಾನು. ಅಮ್ಮ, ಈ ಫೋಟೋದಿಲ್ಲಿರುವಂತ ವ್ಯಕ್ತಿ ಏನಾದ್ರೂ ಅವತ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಇದ್ನಾ? ಇಲ್ಲ ಸರ್, ನಾವು ನೋಡೇ ಇಲ್ಲ ಈ ವ್ಯಕ್ತಿನ. ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ, ಯಾರು ಬರ್ತಾರೇನೋ ಅಂತ ಕಾಯ್ತಾ ಇದ್ರು ಕೂಡ ಈ ವ್ಯಕ್ತಿ ನಮ್ಗೆ ಕಾಣ್ಲಿಲ್ಲ ಅಲ್ಲೆಲ್ಲುವೆ. ನೀವು ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡೇ ಇಲ್ಲ? ಇಲ್ಲ, ನಾವು ನೋಡೇ ಇಲ್ಲ. ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ, ಅಲ್ಲೂ ನೋಡಿಲ್ಲ ನಾವು. ಈ ವ್ಯಕ್ತಿನೇ ನೋಡಿಲ್ಲ. ಈ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ? ಅದು ನನಗೆ ಗೊತ್ತಿಲ್ಲ, ಬಟ್ ನಾವು ಕಣ್ಣಾರೆ ನೋಡಿದ್ದು ಅಷ್ಟೇ. ಅದು ಮರ್ಡರ್ ಆಗಿರೋದೆ ಅಂತಾನು ಗೊತ್ತಿಲ್ಲ ನಮ್ಗೆ, ರೇಪ್ ಆಗಿದೆ ಅಂತಾನು ಗೊತ್ತಿಲ್ಲ ನಮ್ಗೆ. ನನಗ್ ಗೊತ್ತಾಗಿದ್ದು ತೊದ್ಲ ಯಾವತ್ತು ನಮಗೆ ನನ್ನ ಕಣ್ಣಿಗೆ ಒಂದ್ ದಿವಸ ಬಿದ್ದ, ಆವಾಗ ಇದೆಲ್ಲ ಧರ್ಮಸ್ಥಳದಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂದಾಗ ಇದೇ ಹುಡುಗಿ ಅಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸಿದಾಗ ನನಗೆ 100% ಡೌಟ್ ಕ್ಲಿಯರ್ ಆಯ್ತು. ನೋಡಿ, ಇದೇ ಸಂತೋಷ್ ರಾವ್, ಈತನನ್ನ ಹಾಗಿದ್ರೆ ಸೌಜನ್ಯ ಅತ್ಯಾಚಾರ ಆರೋಪಿ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನ್? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ ಅವತ್ತು ಆ ಜಾಗದಲ್ಲಿ ಇದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ನೋಡಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆಯ ಉತ್ತರ ಏನ್? ಬನ್ನಿ ನೋಡಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿದಂತ ಸಂತೋಷ್ ರಾವ್, ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ. ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು, ಅನಂತರ ಖುಲಾಸೆ ಆಯ್ತು. ಈಗ ಈತನನ್ನ ಆ ದಿನ ಇವ್ರು ನೋಡಿದ್ರ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ಫೋಟೋವನ್ನ ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಆರೋಪ ಇರೋದು ಈತನ ಮೇಲೆ. ಈತನ ಅಂತ ಹೇಳಿ ತೋರಿಸ್ತೀನಿ ನಾನು. ಅಮ್ಮ, ಈ ಫೋಟೋದಿಲ್ಲಿರುವಂತ ವ್ಯಕ್ತಿ ಏನಾದ್ರೂ ಅವತ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಇದ್ನಾ?
ಇಲ್ಲ ಸರ್, ನಾವು ನೋಡೇ ಇಲ್ಲ ಈ ವ್ಯಕ್ತಿ. ನಾವು ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ, ಯಾರು ಬರ್ತಾರೇನೋ ಅಂತ ಕಾಯ್ತಾ ಇದ್ರು ಕೂಡ ಈ ವ್ಯಕ್ತಿ ನಮ್ಗೆ ಕಾಣ್ಲಿಲ್ಲ ಅಲ್ಲೆಲ್ಲುವೆ. ನೀವು ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡೇ ಇಲ್ಲ? ಇಲ್ಲ, ನಾವು ನೋಡೇ ಇಲ್ಲ. ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ, ಅಲ್ಲೂ ನೋಡಿಲ್ಲ. ನಾವು ಈ ವ್ಯಕ್ತಿನೇ ನೋಡಿಲ್ಲ. ಈ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ? ಅದು ನನಗೆ ಗೊತ್ತಿಲ್ಲ, ಬಟ್ ನಾವು ಕಣ್ಣಾರೆ ನೋಡಿದ್ದಷ್ಟೇ. ಅದು ಮರ್ಡರ್ ಆಗಿರೋದೆ ಅಂತಾನು ಗೊತ್ತಿಲ್ಲ ನಮ್ಗೆ, ರೇಪ್ ಆಗಿದೆ ಅಂತಾನು ಗೊತ್ತಿಲ್ಲ ನಮ್ಗೆ. ನನಗ್ ಗೊತ್ತಾಗಿದ್ದು ತೊದ್ಲ ಯಾವತ್ತು ನಮಗೆ ನನ್ನ ಕಣ್ಣಿಗೆ ಒಂದ್ ದಿವಸ ಬಿದ್ದ, ಆವಾಗ ಇದೆಲ್ಲ ಧರ್ಮಸ್ಥಳದಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂದಾಗ ಇದೇ ಹುಡುಗಿ ಅಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸಿದಾಗ ನನಗೆ 100% ಡೌಟ್ ಕ್ಲಿಯರ್ ಆಯ್ತು. ನೋಡಿ, ಇದೇ ಸಂತೋಷ್ ರಾವ್ ಈತನನ್ನ ಹಾಗಿದ್ರೆ ಸೌಜನ್ಯ ಅತ್ಯಾಚಾರ ಆರೋಪಿ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನ್? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ ಅವತ್ತು ಆ ಜಾಗದಲ್ಲಿ ಇದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ನೋಡಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆಯ ಉತ್ತರ ಏನ್? ಬನ್ನಿ ನೋಡಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿದಂತ ಸಂತೋಷ್ ರಾವ್, ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ. ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು, ಅನಂತರ ಖುಲಾಸೆ ಆಯ್ತು. ಈಗ ಈತನನ್ನ ಆ ದಿನ ಇವ್ರು ನೋಡಿದ್ರ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ಫೋಟೋವನ್ನ ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಆರೋಪ ಇರೋದು ಈತನ ಮೇಲೆ. ಈತನ ಅಂತ ಹೇಳಿ ತೋರಿಸ್ತೀನಿ ನಾನು. ಅಮ್ಮ, ಈ ಫೋಟೋದಿಲ್ಲಿರುವಂತ ವ್ಯಕ್ತಿ ಏನಾದ್ರೂ ಅವತ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಇದ್ನಾ? ಇಲ್ಲ ಸರ್, ನಾವು ನೋಡೇ ಇಲ್ಲ ಈ ವ್ಯಕ್ತಿ. ನಾವು ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ, ಯಾರು ಬರ್ತಾರೇನೋ ಅಂತ ಕಾಯ್ತಾ ಇದ್ರು ಕೂಡ ಈ ವ್ಯಕ್ತಿ ನಮ್ಗೆ ಕಾಣ್ಲಿಲ್ಲ ಅಲ್ಲೆಲ್ಲುವೆ. ನೀವು ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡೇ ಇಲ್ಲ? ಇಲ್ಲ, ನಾವು ನೋಡೇ ಇಲ್ಲ. ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ, ಅಲ್ಲೂ ನೋಡಿಲ್ಲ. ನಾವು ಈ ವ್ಯಕ್ತಿನೇ ನೋಡಿಲ್ಲ. ಈ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ? ಅದು ನನಗೆ ಗೊತ್ತಿಲ್ಲ, ಬಟ್ ನಾವು ಕಣ್ಣಾರೆ ನೋಡಿದ್ದಷ್ಟೇ. ಅದು ಮರ್ಡರ್ ಆಗಿರೋದೆ ಅಂತಾನು ಗೊತ್ತಿಲ್ಲ ನಮ್ಗೆ, ರೇಪ್ ಆಗಿದೆ ಅಂತಾನು ಗೊತ್ತಿಲ್ಲ ನಮ್ಗೆ. ನನಗ್ ಗೊತ್ತಾಗಿದ್ದು ತೊದ್ಲ ಯಾವತ್ತು ನಮಗೆ ನನ್ನ ಕಣ್ಣಿಗೆ ಒಂದ್ ದಿವಸ ಬಿದ್ದ, ಆವಾಗ ಇದೆಲ್ಲ ಧರ್ಮಸ್ಥಳದಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂದಾಗ ಇದೇ ಹುಡುಗಿ ಅಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸಿದಾಗ ನನಗೆ 100% ಡೌಟ್ ಕ್ಲಿಯರ್ ಆಯ್ತು. ನೋಡಿ, ಇದೇ ಸಂತೋಷ್ ರಾವ್. ಹಾಗಿದ್ರೆ ಸೌಜನ್ಯ ಅತ್ಯಾಚಾರ ಆರೋಪಿ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನ್? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ ಅವತ್ತು ಆ ಜಾಗದಲ್ಲಿ ಇದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ನೋಡಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆಯ ಉತ್ತರ ಏನ್? ಬನ್ನಿ ನೋಡಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿದಂತ ಸಂತೋಷ್ ರಾವ್, ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ. ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು, ಅನಂತರ ಖುಲಾಸೆ ಆಯ್ತು. ಈಗ ಈತನನ್ನ ಆ ದಿನ ಇವ್ರು ನೋಡಿದ್ರ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ಫೋಟೋವನ್ನ ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಆರೋಪ ಇರೋದು ಈತನ ಮೇಲೆ. ಈತನ ಅಂತ ಹೇಳಿ ತೋರಿಸ್ತೀನಿ ನಾನು. ಅಮ್ಮ, ಈ ಫೋಟೋದಿಲ್ಲಿರುವಂತ ವ್ಯಕ್ತಿ ಏನಾದ್ರೂ ಅವತ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಇದ್ನಾ? ಇಲ್ಲ ಸರ್, ನಾವು ನೋಡೇ ಇಲ್ಲ ಈ ವ್ಯಕ್ತಿ. ನಾವು ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ, ಯಾರು ಬರ್ತಾರೇನೋ ಅಂತ ಕಾಯ್ತಾ ಇದ್ರು ಕೂಡ ಈ ವ್ಯಕ್ತಿ ನಮ್ಗೆ ಕಾಣ್ಲಿಲ್ಲ ಅಲ್ಲೆಲ್ಲುವೆ. ನೀವು ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡೇ ಇಲ್ಲ? ಇಲ್ಲ, ನಾವು ನೋಡೇ ಇಲ್ಲ. ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ, ಅಲ್ಲೂ ನೋಡಿಲ್ಲ. ನಾವು ಈ ವ್ಯಕ್ತಿನೇ ನೋಡಿಲ್ಲ. ಈ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ? ಅದು ನನಗೆ ಗೊತ್ತಿಲ್ಲ, ಬಟ್ ನಾವು ಕಣ್ಣಾರೆ ನೋಡಿದ್ದಷ್ಟೇ. ಅದು ಮರ್ಡರ್ ಆಗಿರೋದೆ ಅಂತಾನು ಗೊತ್ತಿಲ್ಲ ನಮ್ಗೆ, ರೇಪ್ ಆಗಿದೆ ಅಂತಾನು ಗೊತ್ತಿಲ್ಲ ನಮ್ಗೆ. ನನಗ್ ಗೊತ್ತಾಗಿದ್ದು ತೊದ್ಲ ಯಾವತ್ತು ನಮಗೆ ನನ್ನ ಕಣ್ಣಿಗೆ ಒಂದ್ ದಿವಸ ಬಿದ್ದ, ಆವಾಗ ಇದೆಲ್ಲ ಧರ್ಮಸ್ಥಳದಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂದಾಗ ಇದೇ ಹುಡುಗಿ ಅಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸಿದಾಗ ನನಗೆ 100% ಡೌಟ್ ಕ್ಲಿಯರ್ ಆಯ್ತು. ನೋಡಿ, ಇದೇ ಸಂತೋಷ್ ರಾವ್, ಈತನನ್ನ